ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕುಂಬ್ಳೆ ಸರ್ಕಲ್ ನಲ್ಲಿ ರಿಕ್ಕಿ ರೈ ಕಾರ್ ಡ್ರಿಫ್ಟಿಂಗ್ ಕೇಸ್ ಇತ್ತಲ್ಲ, ಕಬ್ಬನ್ ಪಾರ್ಕ್ ಪೊಲೀಸರಿಂದ ಇದೀಗ ರಿಕ್ಕಿ ರೈ ಕಾರು ಚಾಲಕನ ಪತ್ತೆಗೆ ಶೋಧ ನಡೆಸಲಾಗ್ತಾ ಇದೆ. ಲ್ಯಾಂಬರ್ಗಿನಿ ಕಾರಲ್ಲಿ ಡ್ರಿಫ್ಟಿಂಗ್ ಮಾಡಿದ್ದ ರಿಕ್ಕಿ ರೈ ಕಾರು ಇದೀಗ ಅನಿಲ್ ಕುಂಬ್ಳೆ ಸರ್ಕಲ್ ನಲ್ಲಿ ಕಾರನ್ನ ಗಿರ್ಗಿರಾ ಅಂತ ತಿರುಗಿಸಿದ್ರು ಡ್ರೈವರ್. ರಿಕ್ಕಿ ರೈ ಕಾರ್ ಡ್ರೈವ್ ಮಾಡ್ತಾ ಇದ್ದ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಟ್ರಾಫಿಕ್ ಪೊಲೀಸರು. ಕಾರು ಸಂಚರಿಸುವ ಮಾರ್ಗಗಳಲ್ಲಿ ಸಿಸಿಟಿವಿ ದೃಶ್ಯವನ್ನು ಕಲೆ ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ರಿಕ್ಕಿ ರೈಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಪ್ರಾಥಮಿಕ ತನಿಖೆ ವೇಳೆ ಡ್ರೈವರ್ ಕಾರು ಚಾಲನೆ ಮಾಡಿರುವಂತಹ ಬಗ್ಗೆ ಹೇಳಿಕೆ ಕೊಡಲಾಗಿದೆ. ಆದರೆ ಮಾಲೀಕನನ್ನ ಪಕ್ಕದಲ್ಲಿ ಕೂರಿಸಿಕೊಂಡು ಡ್ರೈವರ್ ಸ್ಟಂಟ್ ಮಾಡ್ತಾನಾ? ಪೊಲೀಸರ ಕ್ರಮದಿಂದ ತಪ್ಪಿಸಿಕೊಳ್ಳೋಕೆ ರಿಕ್ಕಿ ರೈ ತಮ್ಮ ಎಡವಟ್ಟನ್ನ ಡ್ರೈವರ್ ಮೇಲೆ ಎತ್ತಿ ಹಾಕ್ತಾ ಇದ್ದಾರಾ? ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕ್ತಾ ಇದ್ದಾರೆ ಕಬ್ಬನ್ ಪಾರ್ಕ್ ಪೊಲೀಸರು, ಟ್ರಾಫಿಕ್ ಪೊಲೀಸರು. ತೀರಾ ಏನು ಕಷ್ಟ ಇಲ್ಲ, ಟೆಕ್ನಿಕಲಿ ತುಂಬ ಇಂಪ್ರೂವ್ ಆಗಿದ್ದೀವಿ. ಯಾವ ಭಾಗದಲ್ಲಿ ಬಂದರೂ ಆಯಾ CCTVಗಳನ್ನು ತೆಗೆದುಬಿಟ್ರೆ ಡ್ರೈವಿಂಗ್ ಸೀಟ್ನಲ್ಲಿ ಯಾರಿದ್ರು ಅನ್ನೋದು ತುಂಬ ಸುಲಭವಾಗಿ ಪತ್ತೆ ಹಚ್ಬೋದು. ಬಟ್ ಈಗ ತಾನಲ್ಲ, ಕೋತಿ ತಾನು ತಿಂದು ಮೇಕೆ ಮುತ್ತಿಗೆ ಒರೆಸೋ ಕತೆ ಅಂದರೆ ಇದೆ. ತಾನಲ್ಲ, ತನ್ನ ಡ್ರೈವರ್ ಅಂತ ಹೇಳೋದ್ರ ಮುಖಾಂತರ ಎಸ್ಕೇಪ್ ಆಗುವ ವಿಷಯನ 48 ಗಂಟೆ ಕಳೀತು. ಇದೇ ಒಬ್ಬ ಸಾಮಾನ್ಯರು ಯಾರಾದರೂ ಇಂತಹ ಕೆಲಸವನ್ನ ಮಾಡಿದರೆ, ಅಂದರೆ ಲ್ಯಾಂಬರ್ಗಿನಿ ಸಾಮಾನ್ಯರು ಇಟ್ಕೊಳ್ಳೋಕ್ಕಾಗಲ್ಲ ಬಿಡಿ, ನಾರ್ಮಲ್ ಕಾರ್ಗಳನ್ನೇ ತಗೊಂಡು ಮಾಡಿದ್ರು ಅಂತ ಅನ್ಕೊಳ್ಳಿ, ಅಥವಾ 2 ವೀಲರಲ್ಲಿ ಹಿಂಗೆ ಆಡಿದ್ರು ಅನ್ಕೊಳ್ಳಿ, ಬಿಡ್ತಾ ಇದ್ರ ಪೊಲೀಸರು? ಇನ್ನು ನೋಟಿಸ್ ಕೊಟ್ಟು ಕಾಲಹರಣ ಮಾಡ್ತಾ ಇದ್ರ? ಇದರಲ್ಲಿ ಮೇಲ್ನೋಟಕ್ಕೆ ಕಾಲಹರಣ ಮಾಡ್ತಾ ಇದ್ದಾರಾ ಪೊಲೀಸರು ಅನ್ನುವಂತಹ ಅನುಮಾನ ಕೂಡ ಕಾಡುತ್ತೆ. ನಂಬರ್ 1. ನಂಬರ್ 2, ರಿಕ್ಕಿ ರೈಗೆ ನೋಟಿಸ್ ಕೊಟ್ಟು ಎಷ್ಟು ಗಂಟೆಗಳಾಯಿತು? ನೀವು ಕೂಡ ಮಾತಾಡ್ತಾ ಇದ್ವಿ, ಇಂಥವಕ್ಕೆಲ್ಲ ನಮ್ಮಲ್ಲಿ ಕಠಿಣ ಶಿಕ್ಷೆ ಇಲ್ಲ. ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಅಂದ್ರೆ ಆಯಿತು, 10 ರಿಂದ 15 ಸಾವಿರ ಫೈನ್ ಕಟ್ಟಿದ್ರೆ ಆಯಿತು. ಆ 10 ರಿಂದ 15 ಸಾವಿರ ಅವರಿಗೆ ಟಿಪ್ಸ್ಗಿಂತಲೂ ಕಡೆ ಕೊಡ್ತಾರೆ, ಹೋಗ್ತಾ ಇರ್ತಾರೆ. ರಿಕ್ಕಿ ರೈ ವಿಚಾರ ಇದೀಗ ತಾನಲ್ಲ, ತನ್ನ ಡ್ರೈವರ್ ಈ ಕೆಲಸವನ್ನ ಮಾಡಿರೋದು ಅನ್ನುವಂಥದ್ದನ್ನ ಎತ್ತಾಕುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ರಿಕ್ಕಿ ರೈ, ಎಸ್ಕೇಪ್ ಆಗುವ ಚಿತ್ರಣ. ಬಟ್ ಪೊಲೀಸರು ನೀವು ಕಾಲಹರಣ ಮಾಡ್ತಾ ಇದ್ದೀರಾ ಅನ್ನುಮಾನ ಮೂಡುತ್ತೆ. 48 ಗಂಟೆಗಳಿಗೂ ಹೆಚ್ಚಿನ ಕಾಲ ಕಳೆದಿದೆ ಈ ಕೇಸ್ನಲ್ಲಿ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು, ನೀವು ಯಾವುದೋ ನೋಡ್ತಾ ಇದ್ದೀರಲ್ಲ, ಹಾಲಿವುಡ್ ಬಾಲಿವುಡ್ ಸಿನಿಮಾ ಅಲ್ಲ ಇದು. ಕಾರ್ ಡ್ರಿಫ್ಟಿಂಗ್ ಬೆಂಗಳೂರಲ್ಲಿ ಆಗಿರೋದು, ನಡು ರೋಡ್ನಲ್ಲಿ ಆಗಿರೋದು, ಮೇನ್ ರೋಡಲ್ಲಿ ಆಗಿರೋದು. ಬೈಕಲ್ಲಿ ಯಾರಾದರೂ ಫ್ಯಾಮಿಲಿ ಹೋಗ್ತಾ ಇತ್ತು, ಅವಾಗ ತಾಗಿತ್ತು ಅಂದಿದ್ರೆ ಹೆಣಗಳು ಬೀಳ್ತಾ ಇತ್ತು, ಜೀವ ಹೋಗ್ತಾ ಇತ್ತು, ಹೆಣಗಳು ಬೀಳ್ತಾ ಇದ್ವು ಅಲ್ಲಿ. ಸೊ ನಮ್ಮಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಇಂಥ ಕೇಸ್ಗಳಲ್ಲಿ ಹೆಣ ಬಿದ್ದರೆ ಮಾತ್ರ ಗಂಭೀರ ಕೇಸ್, ಇಲ್ಲಾಂದರೆ ಇದು ಜಸ್ಟ್ ಟ್ರಾಫಿಕ್ನ ರೂಲ್ಸ್ ಬ್ರೇಕ್ ಮಾಡಿರುವಂತಹ ಕೇಸ್, ಇಷ್ಟೇ ಕನ್ಸಿಡರ್ ಮಾಡ್ತಾರಂತೆ.